ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಚಿಕನ್ ಸುಕ್ಕ. ಬನ್ನಿ ಸ್ಪೈಸಿ, ಈಸಿ ಮತ್ತು ಟೇಸ್ಟಿ ಆಗಿರುವಂಥ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ನಾನಿಲ್ಲಿ ಒಂದು 10ರಿಂದ 15ರಷ್ಟು ಕೆಂಪು ಮೆಣಸು ಅಥವಾ ಕಾಶ್ಮೀರಿ ಚಿಲ್ಲಿಯನ್ನು ತಗೊಂಡಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಮತ್ತು 1 ಸ್ಪೂನ್ ಆಗುವಷ್ಟು ಕಾಳು ಮೆಣಸು ತಗೊಂಡಿದ್ದೀನಿ, ಕರಿಮೆಣಸು. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು. ಆಮೇಲೆ ಬೇಕಾಗಿರುವಂಥದ್ದು ಒಂದು 4 ಸ್ಪೂನ್ ಆಗುವಷ್ಟು ಧನಿಯಾ ಅಥವಾ ಕೊತ್ತಂಬರಿ ಕಾಳು. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಅರ್ಧ ಭಾಗದಷ್ಟು ತೆಂಗಿನ ತುರಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದರ ಜೊತೆಗೆ 10ರಷ್ಟು ನಾವಿಲ್ಲಿ ಬೆಳ್ಳುಳ್ಳಿ ಎಸಳು ಮತ್ತು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನಾವು ಫ್ರೈ ಮಾಡಿಕೊಂಡಿರುವಂಥ ಮಸಾಲೆಯನ್ನು ಅಂದರೆ ಮೆಣಸು ಕೊತ್ತಂಬರಿಯನ್ನೆಲ್ಲ ಈ ಥರ ಪೌಡರ್ ಮಾಡಿ ಇಟ್ಕೊಳ್ಬೇಕು, ನೀರು ಹಾಕೋ ಹಾಗಿಲ್ಲ. ನಂತರ ನಾವು ತೆಂಗಿನ ತುರಿಯನ್ನು ಫ್ರೈ ಮಾಡ್ಕೊಂಡು ಇಟ್ಟಿದ್ದೀವಲ್ವ, ಅದನ್ನ ಜಸ್ಟ್ ಒಮ್ಮೆ ಕ್ರಷ್ ಮಾಡಿದರೆ ಸಾಕು. ಇವಾಗ ಒಂದು ಬಾಣಲೆ ತಗೊಳ್ಳಿ. ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಬಿಸಿ ಆದಾಗ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಹೊಡೆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕ್ಕೊಳ್ಳಿ, ಅಥವಾ ಜಜ್ಜಿಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡ್ರೂ ಸಾಕು. ನಂತರ ನಾನಿಲ್ಲಿ 2 ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ 1.5 ಅಥವಾ 2 ಈರುಳ್ಳಿಯನ್ನು ಈ ಥರ ನೈಸಾಗಿ ಕಟ್ ಮಾಡ್ಕೊಳ್ಬೇಕು. ಇದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿದರೆ ಚೆನ್ನಾಗಿ ಫ್ರೈ ಆಗುತ್ತೆ, ಪಕ್ಕನೆ ಫ್ರೈ ಆಗುತ್ತೆ. ಇವಾಗ ನಾವು ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಳ್ಬೇಕು. ಅರಿಶಿಣ ಪುಡಿ ಹಾಕಿ ಆ ಕಡೆ ಈ ಕಡೆ ಮಗ್ಚಿಕೊಳ್ಳಿ. ಇದರ ಹಸಿ ವಾಸನೆ ಹೋಗೋವರೆಗೂ ಮಗ್ಚಿಕೊಳ್ಳಿ. ನಂತರ ನಾವು ಏನು ರುಬ್ಬಿಟ್ಕೊಂಡಿದ್ದೀವಲ್ವ ಮಸಾಲೆ, ಅದನ್ನ ಹಾಕ್ಕೊಳ್ಬೇಕು. ನೋಡಿ, ಇದು ಚೆನ್ನಾಗಿ ನೈಸ್ ಆಗಬೇಕು ಏನಿಲ್ಲ, ಅಂದರೆ ಸಾಧಾರಣ ನೈಸ್ ಆದರೂ ಸಾಕಾಗತ್ತೆ. ಇದನ್ನ ಹಾಕ್ಕೊಂಡು ಆ ಕಡೆ ಈ ಕಡೆ ಮಗ್ಚಿಕೊಳ್ಳಿ. ಫ್ರೈ ಮಾಡಬೇಕಿದ್ರೆ ಡ್ರೈ ಏನಾದರೂ ಅನಿಸಿದರೆ ಸ್ವಲ್ಪ ಆಯಿಲ್ ಹಾಕಿದರೆ ಸಾಕಾಗುತ್ತೆ. ನೋಡಿ, ಇದು ಚೆನ್ನಾಗಿ ಫ್ರೈ ಹಾಕ್ಕೊಳ್ಬೇಕು, ಅಂದರೆ ಇದರ ಹಸಿ ವಾಸನೆ ಹೋಗಬೇಕು. ನಂತರ ನಾನಿಲ್ಲಿ 1.5 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಬೇಯಬೇಕು, ಅದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿದರೆ ಪಕ್ಕನೆ ಬೇಯುತ್ತೆ. ನಾವು ಉಪ್ಪನ್ನು ಹಾಕ್ಕೊಂಡು ಅದನ್ನ ಮುಚ್ಚಿಟ್ಕೊಂಡು ಬೇಯಿಸಿಕೊಳ್ಳುವ. ಒಂದು 5 ನಿಮಿಷದವರೆಗೆ ಮುಚ್ಚಿಟ್ಕೊಂಡು ಬೇಯಿಸಿಕೊಳ್ಳುವ. ನೋಡಿ, ಟೊಮೆಟೊ ಬೆಂದಿದೆ. ಇವಾಗ ನಾವು ಇದಕ್ಕೆ ಚಿಕನ್ ಹಾಕ್ಕೊಳ್ಬೋದು. ಇಲ್ಲಿ ಇದಕ್ಕೆ ಬೇರೆ ಹುಳಿಯನ್ನು ಆ್ಯಡ್ ಮಾಡ್ತಾ ಇಲ್ಲ, ಈ ಟೊಮೆಟೊ ಸಾಕಾಗತ್ತೆ. ಎಲ್ಲಾದರೂ ಟೊಮೆಟೊ ಸಾಕಾಗಿಲ್ಲ ಅಂದರೆ ಲಾಸ್ಟಿಗೆ ಒಂಚೂರು ಹುಣಸೆ ಹಣ್ಣಿನ ನೀರನ್ನು ಹಾಕ್ಕೊಂಡ್ರೆ ಸಾಕು. ನೋಡಿ, ಇವಾಗ ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಮುಚ್ಚಿಟ್ಕೊಂಡು ಬೇಯಿಸಿಕೊಳ್ಬೇಕು. ಚಿಕನಲ್ಲಿ ನೀರಿರುತ್ತೆ, ಸೊ ಅದರ ನೀರು ಬಿಡುತ್ತೆ. ನಾವು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡುವ ಹಾಗಿಲ್ಲ. ಈ ಚಿಕನ್ ಬೆಂದ ನಂತರ ಡ್ರೈ ಅನಿಸಿದರೆ ನಾವು ಇದಕ್ಕೊಂದು 1/4 ಗ್ಲಾಸಿನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಅದು ಬಿಸಿನೀರನ್ನು ಮಾತ್ರ ಯೂಸ್ ಮಾಡ್ಬೋದು, ತಣ್ಣೀರನ್ನು ಹಾಕೋ ಹಾಗಿಲ್ಲ. ನೋಡಿ, ಇದು ಬೇಯ್ತಾ ಬರಬೇಕಿದ್ರೆ ಡ್ರೈ ಆಗ್ತಾ ಇದೆ. ಸೊ ನಾನಿಲ್ಲಿ ಒಂದು 1/4 ಗ್ಲಾಸಿನಷ್ಟು, 1/4 ಗ್ಲಾಸು ಇಲ್ಲ, ಒಂಚೂರು ನೀರು ಹಾಕ್ತಾ ಇದ್ದೀನಿ. ಈ ಥರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೇಯಿಸಿಕೊಳ್ಳಿ. ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳಿ, ಪಕ್ಕನೇ ಚಿಕನ್ ಬೇಯುತ್ತೆ. ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ಇದು ಚಿಕನ್ ಸುಕ್ಕ. ತುಂಬ ವೆರೈಟಿ ಆಗಿರುತ್ತೆ, ಯಾಕೆಂದರೆ ಇದು ನಾನಿಲ್ಲಿ ಜಾಸ್ತಿ ಮಸಾಲೆಗಳನ್ನು ಹಾಕ್ತಾ ಇಲ್ಲ, ಆದಷ್ಟು ಕಮ್ಮಿ ಮಸಾಲೆಗಳನ್ನು ಹಾಕ್ಕೊಂಡಿರುವಂಥ ಚಿಕನ್ ಸುಕ್ಕ ಇದು. ನೋಡಿ, ಈ ಥರ ಚೆನ್ನಾಗಿ ಇದು ಬೇಯಬೇಕು. ಇವಾಗ ನಾನಿಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಮುಚ್ಚಿಟ್ಕೊಂಡು ಬೇಯಿಸಿಕೊಳ್ಳಿ. ನಿಮಗೆ ಜೀರಿಗೆ ಬೇಕಿದ್ದರೆ ಜೀರಿಗೆ ಕಾಳನ್ನು ಹಾಕ್ಕೊಳ್ಬೋದು. ಯಾವಾಗ ಅಂದರೆ ನಾವು
ಫ್ರೈ ಮಾಡ್ಕೊಳ್ತೀವಲ್ವ ಮಸಾಲ, ಆವಾಗ ಒಂಚೂರು ಜೀರಿಗೆಯನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಜೀರಿಗೆ ಹಾಕ್ಕೊಂಡಿಲ್ಲ. ನೀರು ಡ್ರೈ ಆಗ್ತಾ ಬರ್ತಿದೆ, ಅಂದರೆ ಬೇಯ್ತಾ ಇದೆ, ಆಲ್ಮೋಸ್ಟ್ ಬೆಂದಿದೆ ಅಂತ ಅರ್ಥ. ಇನ್ನೊಂದು ಸರಿ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳಿ. ಇವಾಗ ನೀವು ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಆಲ್ಮೋಸ್ಟ್ ಡ್ರೈ ಆಗಿದೆ. ನಾವು ಇವಾಗ ಇದಕ್ಕೆ ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ಕೊಳ್ಬೋದು. ತೆಂಗಿನ ತುರಿಗೆ ಆ ಬೆಳ್ಳುಳ್ಳಿ ಆ್ಯಡ್ ಮಾಡಿ ನಾವು ಫ್ರೈ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಬೇಕು. ಒಂದು 5 ನಿಮಿಷದವರೆಗೆ ಮುಚ್ಚಿಟ್ಕೊಂಡು ಬೇಯಿಸಿದರೆ ಸಾಕು. ಯಾರೆಲ್ಲ ಚಿಕನ್ ಸುಕ್ಕಾನ ಇಷ್ಟಪಡ್ತೀರಾ, ಈ ಥರ ಒಮ್ಮೆ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ಟೇಸ್ಟಿಯಾಗಿರುವಂಥ ಚಿಕನ್ ಸುಕ್ಕ ಇದು. ನಾನಿಲ್ಲಿ 3/4 kg ಅಂದರೆ 750 ಗ್ರಾಮ್ನಷ್ಟು ಚಿಕನ್ ತಗೊಂಡು ಸುಕ್ಕ ಮಾಡಿರುವಂಥದ್ದು. ನೋಡಿ ಹೇಗಿದೆ ಅಂತ. ನೀವು ಈ ಥರ ಒಮ್ಮೆ ಟ್ರೈ ಮಾಡಿ. ಈ ಥರ ಚಿಕನ್ ಸುಕ್ಕ ಮಾಡಬೇಕಿದ್ರೆ ನಾವು ಸ್ಟವ್ನ ಯಾವತ್ತೂ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಬೇಕು, ಇಲ್ಲಾಂದರೆ ಮಸಾಲ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಒಂದು 5 ನಿಮಿಷದವರೆಗೆ ಮುಚ್ಚಿಟ್ಕೊಂಡು ಬೇಯಿಸ್ಕೊಂಡ್ರೆ ಚಿಕನ್ ಸುಕ್ಕ ರೆಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಚಿಕನ್ ಸುಕ್ಕ ಹೇಗೆ ಬಂದಿದೆ ಅಂತ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡೋಕ್ಕೆ ಮಾತ್ರ ಅಲ್ಲ, ಅಷ್ಟೇ ಟೇಸ್ಟಿಯಾಗಿರುವಂಥ ರೆಸಿಪಿ ಇದು. ನೋಡಿ ಹೇಗಿದೆ ಅಂತ. ಆದಷ್ಟು ಕಮ್ಮಿ ಮಸಾಲೆಗಳನ್ನು ಯೂಸ್ ಮಾಡಿಕೊಂಡು ಮಾಡಿರುವಂಥ ಚಿಕನ್ ಸುಕ್ಕ ಇದು. ತುಂಬ ಟೇಸ್ಟಿಯಾಗಿರುವಂಥ ಚಿಕನ್ ಸುಕ್ಕ. ನೀವು ಒಮ್ಮೆ ಟ್ರೈ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುವವರೆಗೂ ಧನ್ಯವಾದಗಳು.